ಈ ಜಲಸಂಪನ್ಮೂಲ ಸಚಿವರು ಆದ ಕೂಡಲೇ ರಮೇಶ್ ಜಾರಕಿಹೊಳಿ ಅವರು ಸಮಯ ಕಂಡಾಗ ಪ್ರೆಸ್ ಮೀಟ್ನಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಕಾ ಮಾಡೋದನ್ನು ಕಾಯಂ ಕೆಲಸ ಮಾಡ್ಕೊಂಡ್ಬಿಡ್ತಾರೋ. ಆದರೆ ಯಾವಾಗ ಸಿಡಿ ಪ್ರಕರಣಕ್ಕೆ ಸಿಕ್ಕು ರಮೇಶ್ ಜಾರಕಿಹೊಳಿ ಅವರು ತಮ್ಮ ಜಲಸಂಪನ್ಮೂಲ ಸಚಿವ ಖಾತೆಗೆ ರಾಜೀನಾಮೆ ಕೊಡ್ತಾರೋ, ಆ ರಾಜೀನಾಮೆ ಕೊಟ್ಟ ನಂತರ ಅವರ ದ್ವೇಷ ಎಲ್ಲಿ ಸಂದರ್ಭ ಸಿಕ್ಕಲೆಲ್ಲ ಅವ್ರ ವಿರುದ್ಧ ಕಿಡಿಕಾರಲಿಕ್ಕೆ ಆರಂಭ ಮಾಡಿಬಿಡ್ತಾರೋ ಅಂತ ಹೇಳುವಂಥದ್ದು ಸ್ನೇಹಿತರೆ. ಗ್ರಾಮೀಣ ಕ್ಷೇತ್ರದ ಹೆಬ್ಬಾಳ್ಕರ್ ಅವ್ರನ್ನ ಸೋಲಿಸಿ ಅವ್ರ ಮನೆಗೆ ಕಟ್ಟಬೇಕು ಅಂಥೇಳಿ ಒಂದು ಶಪಥ ಮಾಡಿಕೊಂಡಂಥ ರಮೇಶ್ ಜಾರಕಿಹೊಳಿ ಅವರು ಮೇಲೆ ಈ ಗ್ರಾಮೀಣ ಕ್ಷೇತ್ರದಾಗ ಪ್ರಚಾರಕ್ಕೆ ಏನು ಆರಂಭ ಮಾಡಿದರು. ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಅನಿಸ್ತು ಇವ್ರಿಗೂ ಒಂದು ಪಾಠ ಕಲಿಸ್ಬೇಕು ಅಂಥೇಳಿ. ಆ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಒದಗಿ ಬಂದಿದ್ದು ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಈ ರಾಜಕಾರಣ ಆಗ ಅಂತ ಈಗ ಕರ್ನಾಟಕದ ರಾಜಕಾರಣ ನೋಡ್ರಲ್ಲ, ಮೊನ್ನೆ ಸಂಪುಟ ವಿಸ್ತರಣೆ ಆಯ್ತು. ಡಿ ಕೆ ಶಿವಕುಮಾರ್ ಅವರು 2ನೇ ಸಾರಿ, ಮೊದಲನೇ ಸಾರಿ ಆದಾಗ ಆಗದೇ ಇರತಕ್ಕಂಥ ಮಂತ್ರಿಗಳು 2ನೇ ಸಾರಿ ಮಂತ್ರಿ ಆದರು. ಈ ರಾಜಕಾರಣದ ಏನೇನು ಆಕೈತಪ್ಪ ಅಂದ್ರೆ ಯಾರನ್ನು ಎಲ್ಲಿಗೆ ಹೋಯ್ತೈತಿ, ಕೆಳಗಿದ್ದವ್ರ ಮ್ಯಾಲೆ ಹೋಯ್ತಿ, ಮ್ಯಾಲಿದ್ದವ್ರನ್ನ ಕೆಳಗೆ ಉಳಿತೈತಿ. ಆಮೇಲೆ ಏನೂ ಆಗದಂಥವ್ರನ್ನ ದೊಡ್ಡ ಹುದ್ದೆಗೆ ತರ್ತೈತಿ, ದೊಡ್ಡ ಹುದ್ದೆ ಅಪೇಕ್ಷೆ ಪಟ್ಟವ್ರನ್ನ ಕೆಳಗೆ ತಳ್ತೈತಿ ಅನ್ನೋದನ್ನು ರಾಜಕಾರಣ ಬಲ್ಲಂತ ನಿಮಗೆಲ್ಲ ಗೊತ್ತೇ ಇರುವಂಥದ್ದು. ಇದರಾಗಿನ ಹೊಸದೇನಿಲ್ಲ. ಈಗ ಕರ್ನಾಟಕದ ರಾಜಕಾರಣ ನೋಡ್ರಿ, ಈಗ ಭಾಳಷ್ಟು ಜನ ಏನು ಮಾಡಿದ್ರು ಅಂದ್ರೆ, ನಾವು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸಚಿವ ಸಂಪುಟದಲ್ಲಿ ಜಾಗ ತೊಗೋತೀವಿ, ನಮಗೆ ಜಾಗ ಕೊಡ್ತಾರೋ, ನಾವು ಸಚಿವರಾಗೇ ಆಗ್ತೀವಿ ಅಂಥೇಳಿ ಭಾಳಷ್ಟು ಆಸೆ ಇಟ್ಕೊಂಡಿದ್ರು, ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಬಟ್ ಅವ್ರು ಯಾರೂ ಮಂತ್ರಿ ಆಗಲೇ ಇಲ್ಲ. ಮಹಾನ್ ಘಟಾನುಘಟಿಗಳು ಕೂಡ ಸಚಿವ ಪದವಿ ಇಲ್ಲದ ಒದ್ದಾಡಕತ್ತಾರೆ. ಈ ಹಿನ್ನೆಲೆಯೊಳಗೆ ಯಾರ್ಯಾರು ನಿರೀಕ್ಷೆ ಇಟ್ಕೊಂಡಿದ್ರು ಅವ್ರು ಯಾರೂ ಮಂತ್ರಿನೇ ಆಗಲಿಲ್ಲ. ಯಾರು ಮಂತ್ರಿ ನಮ್ಮನ್ನು ಯಾರು ನೋಡವ್ರ, ನಮ್ಮನ್ನು ಯಾರು ಡಿ ಕೆ ಶಿವಕುಮಾರ್ ಅವರು ಶಿಫಾರಸು ಮಾಡ್ತಾರೆ. ಹೈಕಮಾಂಡ್ ನಮ್ಮ ಕಡೆ ಯಾವಾಗ ನೋಡ್ತೈತಿ, ನಾವು ಯಾವಾಗ ಮಂತ್ರಿ ಆಗ್ತೀವಿ ಅನ್ನೋದು ಇಚ್ಛಾನೇ ಇರಲಿಲ್ಲ ಅವ್ರಿಗೆ, ಮತ್ತು ಅವ್ರ ಬಗ್ಗೆ ಅಪೇಕ್ಷೆನೂ ಇರಲಿಲ್ಲ. ಅವ್ರು ಸುಮ್ಮ ಕೂತವ್ರನ್ನ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಮಂತ್ರಿ ಮಾಡಿದರು ಅನ್ನುವಂಥದ್ದನ್ನು ನೀವೆಲ್ಲ ನೋಡೇ ಇದ್ರಿ ಸ್ನೇಹಿತರೆ. ಈ ಹಿನ್ನೆಲೆಯೊಳಗೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಇಬ್ಬರು ಹೆಸರನ್ನು ತಗೊಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಂದು ಮಾಯಕೊಂಡದ MLA ಬಸವಂತಪ್ಪ ಅವ್ರದ್ದು, ಎರಡನೇದು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹೆಸರು ತೆಗೆದುಕೊಳ್ಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊದಲನೇ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಸವಂತಪ್ಪನ ಮಾಯಕೊಂಡದ ಶಾಸಕರಾಗಿರ್ತಕ್ಕಂಥ ಬಸವಂತಪ್ಪ ಅವರು ಏನಿದಾರೋ ನಾವು ಮಂತ್ರಿ ಹಾಕಿನ ಅಂತ ಅವ್ರಿಗೆ ನಂಬಿಕೆ ಇರಲಿಲ್ಲ, ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ಆದರೂ ಅವ್ರು ಮಂತ್ರಿ ಆದರು. ಅವ್ರಿಗೆ ನಂಬೋಕ್ಕಾಗಂಗಿಲ್ಲ. ಎಷ್ಟು ಕಾಮನ್ ಮ್ಯಾನ್ ಸರ್ ಅವರು. ಆದರೂ ನಾವು ಮಂತ್ರಿ ಆಗೇನು ಅನ್ನೋದು ಅವ್ರಿಗೆ ಅರ್ಥನಾಗಲಿಲ್ಲ, ನಂಬೋಕ್ಕೂ ಆಗ್ತಾಯಿಲ್ಲ. ಎರಡನೇದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಏನು ದೊಡ್ಡ ಮಹತ್ವಾಕಾಂಕ್ಷೆ ಇರುತ್ತೆ. ಯಾಕಂದರೆ ಇವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂಥವ್ರು. ಯಾವುದೇ ಸಿದ್ದರಾಮಯ್ಯರ ಬಣ ಡಿ ಕೆ ಶಿವಕುಮಾರ್ ಅವ್ರ ಬಣ ಅಂತ ವಿಭಜನೆ ಆದಾಗ ಇವರು ಡಿ ಕೆ ಶಿವಕುಮಾರ್ ಅವ್ರ ಬಣದಾಗ ಗುರುತಿಸ್ಕೊಂಡಿದ್ದರು. ಮೊದಲಿಂದ ರಾಜಕಾರಣದ ಇವರ ಬೆಳವಣಿಗೆನೂ ಡಿ ಕೆ ಶಿವಕುಮಾರ್ ಅವ್ರ ಸಹಾಯದಿಂದನೇ ಆಗಿತ್ತು ಅನ್ನುವಂಥದ್ದು ಸ್ನೇಹಿತರೆ. ಇವರು ಏನು ಭಾಳ ಆಸೆ ಇಟ್ಕೊಂಡಿದ್ರೆ ನಾ ಯಾವುದೇ ಪರಿಸ್ಥಿತಿಯಿಂದ ಮಂತ್ರಿ ಆಗೇ ಹಾಕೋನು, ನಾ ಪ್ರಮಾಣ ವಚನ ಸ್ವೀಕರಿಸ್ತನು ಅಂಥೇಳಿ ಭಾಳ ಆಸೆ ಇಟ್ಕೊಂಡಿದ್ರು, ಎಕ್ಸ್ಪೆಕ್ಟು ಮಾಡ್ಕೊಂಡಿದ್ರು. ಬಟ್ ಅವು ಸಂಪುಟ ಸೇರುವಲ್ಲಿ ವಿಫಲರಾದರು. ಇವ್ರ ಹೆಸರನ್ನ ಅವ್ರು ತೆಗೆದುಕೊಳ್ಳೇ ಇಲ್ಲ. ಹೋಗಿ ಮಹಿಳಾ ಕೊಟ್ಟದಾಗಾರ ನಾವು ಮಂತ್ರಿ ಆಗೇ ಹಾಕೇನೆ ಅಂಥೇಳಿ ಭಾಳ ನಂಬಿಕೆ ಇಟ್ಕೊಂಡಿದ್ರು. ಬಟ್ ಅದು ಫೇಲ್ ಆಯ್ತು, ಅವ್ರ ನಂಬಿಕೆ ವಿಫಲ ಆಯ್ತು, ಅವ್ರು ಮಂತ್ರಿ ಆಗಲೇ ಇಲ್ಲ. ಆದರೂ ಕೊನೆಯ ಪ್ರಯತ್ನ ಅಂತೇಳಿ, ಯಾಕಂದ್ರೆ ಸಂಪುಟದಾಗ ಇನ್ನೂ ಒಂದು ಸ್ಥಾನ ಉಳಿದೈತೆ, 34 ಪೈಕಿ ಇನ್ನೊಂದು ಸ್ಥಾನ ಉಳಿದಿರುವಂಥದ್ದು. ಆ ಸ್ಥಾನ ತುಂಬಬೇಕಂತೇಳಿ ಅವರು ಹೈಕಮಾಂಡ್ ಲೆವೆಲ್ನಾಗ ಡಿ ಕೆ ಶಿವಕುಮಾರ್ ಅವರ ಲೆವೆಲ್ದಾಗ ಒತ್ತಡ ಹೇರುತ್ತಂಥವನ್ನು ಮಾಡಲಿಕ್ಕತ್ತಾರೆ. ಯಾಕಂದ್ರೆ ಇನ್ನೂ ಸಂಪುಟದಾಗ ಮಹಿಳಾ ಸಚಿವರು ಯಾರೂ ಇಲ್ಲಲ್ಲ. ಆ ಮಹಿಳಾ ಕೊಟ್ಟದಾಗರ ನನಗೆ ಸಿಗ್ತೈತೇನೋ ಅನ್ನೋ ಭರವಸೆ ಒಳಗೆ ಅವರು ಒತ್ತಡ ಹೇರುವುದನ್ನು ಮುಂದುವರಿಸ್ಯಾರ ಅಂತ ಹೇಳ್ಬೋದು ಸ್ನೇಹಿತರೆ. ಬಟ್ ಈಗೆಲ್ಲ ಅಧಿವೇಶನ ಮುಗಿದಾದ ಮೇಲೆ ಈ ಸಂಪುಟ ವಿಸ್ತರಣೆ ಅದು ಮಾಡ್ತೀವಿ, ಅಲ್ಲಿವರೆಗೆ ಅಧಿವೇಶನ ಸುಸೂತ್ರವಾಗಿ ಮುಗಿಸೋ ಪ್ರಯತ್ನ ಮಾಡ್ತೀವಿ ಅಂತೇಳಿದ್ರು. ಅಲ್ಲಿಗೆ ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಆಗೋದು ಸಾಧ್ಯತೆ ಇಲ್ಲ ಅಂತ ಅಂದಂಗೆ ಆಯ್ತು ಸ್ನೇಹಿತರೆ. ಇವೆಲ್ಲ ಘಟನೆಗಳನ್ನ ನೀವು ಸೋಷಿಯಲ್ ಮೀಡಿಯಾದಾಗ ನೋಡಿದಿರಿ, ಟಿ ವಿ ಒಳಗೂ ನೋಡಿದ್ರಿ, ಪೇಪರ್ದಾಗ ನೋಡಿದ್ರಿ. ವಿಚಿತ್ರ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಳ್ಳೇಬೇಕಂತೇಳಿ ಒತ್ತಾಯಿಸಿ ನಡೆದಂಥ ಹೋರಾಟ ಬೆಳಗಾವಿ ಗ್ರಾಮೀಣ ಕ್ಷೇತ್ರವನ್ನು ಹೊರತುಪಡಿಸಿ ರಾಜ್ಯದ ಯಾವ ಮೂಲೆಯೊಳಗೂ ಅವ್ರ ಸಮಾಜದ ನಾಯಕರಾಗಲಿ
ಜನ ಆಗಲಿ ಮಾಡಲೇ ಇಲ್ಲ. ಇದಂತರ ವಿಚಿತ್ರ ಅನಿಸುತ್ತೆ. ಅಷ್ಟೊಂದು ದೊಡ್ಡ ಲೀಡರ್ ಆಗಿರ್ತಕ್ಕಂಥವ್ರಿಗೆ ಇವ್ರು ಸಪೋರ್ಟ್ ಯಾಕೆ ಮಾಡಲಿಲ್ಲ? ಅಲ್ಲೆಲ್ಲ ಬೇರೆ ಬೇರೆ ಕಡೆ ನಮ್ಮ ಲೀಡರ್ ಮಂತ್ರಿ ಮಾಡಿರಿ ಅಂಥೇಳಿ ರೋಡ್ ಬ್ಲಾಕ್ ಅದು, ರಾಜ್ಯದ ತುಂಬ ಕೆಲವರು ಹೋರಾಟ ನಡೆಸಿದ್ರು ಅವ್ರ ಅಭಿಮಾನಿಗಳು, ಅವ್ರ ಹಿಂಬಾಲಕರು. ಬಟ್ ಇವರು ತಮ್ಮ ಕ್ಷೇತ್ರನ ಹೊರತುಪಡಿಸಿ ಬೇರೆ ಕಡೆ ಎಲ್ಲೂ ಅವರು ಹೋರಾಟ ನಮಗೆ ಕಂಡು ಬರಲಿಲ್ಲರಪ್ಪ. ಒಂದು ಕಾಲದಾಗ ಕಿತ್ತೂರು ಕರ್ನಾಟಕದ ಪಂಚಮಸಾಲಿ ಸಮುದಾಯದ ಪ್ರಬಲ ಲೀಡರ್ ಅಂತೇಳಿ ಗುರುತಿಸಿಕೊಂಡಂಥ ಭಾರಿ ಹವಾ ಮಾಡಿಕೊಂಡಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದೇನಾಯ್ತು ಏನು ಕತೆಯೋ, ಅದಾದ ಸರ್ಕಾರ ಬಂದು 2 ವರ್ಷನಾಗ ಆ ಒಂದು ಪದವಿಯನ್ನು ಕಳ್ಕೊಂಡ್ಬಿಟ್ರು. ಅಲ್ಲಿವರೆಗೆ ಇವ್ರ ಪರವಾಗಿ ಧ್ವನಿ ಎತ್ತಾ ಇದ್ದಂಥ ಈ ಪಂಚಮಸಾಲಿ ಲಿಂಗಾಯತ ಪಡೆ ಈ ಬಗ್ಗೆ ಧ್ವನಿ ಎತ್ತೋದನ್ನು ನಿಲ್ಲಿಸಿಬಿಡ್ತು. ಈವನ್ ಸ್ವಾಮೀಜಿಗಳು ಕೂಡ ಆ ಬಗ್ಗೆ ಧ್ವನಿ ಎತ್ತೋದನ್ನು ನಿಲ್ಲಿಸಿಬಿಟ್ರು. ಅದ್ಯಾಕೋ ಏನೋ ನಮಗೆ ಗೊತ್ತಾಗಲಿಲ್ಲ ಸ್ನೇಹಿತರೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಳೆದು ಬಂದ ರಾಜಕೀಯ ಇತಿಹಾಸವನ್ನು ಬೆಳಗಾವಿ ಜಿಲ್ಲೆಗೆ ಸೀಮಿತ ನೋಡಿದಾಗ ಒಂದು ವಿಷಯ ಇಲ್ಲಿ ಏನು ಕಂಡು ಬರ್ತದೆ ಅಂದ್ರೆ, ಬೆಳಗಾವಿ ಜಿಲ್ಲಾ ರಾಜಕಾರಣದಾಗ ಯಾರ್ದು ಹಿಡ್ತೈತೆ ರೀ ನಿಮಗೆಲ್ಲ ಗೊತ್ತಿರುವಂತೆ ಮತ್ತದೇ ಜಾರಕಿಹೊಳಿ ಫ್ಯಾಮಿಲಿಯ ಆಕ್ಟೋಪಸ್ ಹಿಡ್ತಾ. ಈ ಫ್ಯಾಮಿಲಿ ಜೋಡಿ ಯಾರು ಹೊಂದಾಣಿಕೆ ಮಾಡ್ಕೋತಾರೋ ಅವರ ಮುಂದಿನ ಭವಿಷ್ಯದ ರಾಜಕಾರಣ ಕುಬ್ಜಾಕತಿ ಮಂದಾಕತಿ. ಯಾರು ಅವ್ರ ವಿರುದ್ಧ ರಾಜಕಾರಣ ಮಾಡೋಕ್ಕೆ ಹೋಗ್ತಾರೋ ಅವ್ರದ್ದು ಉಜ್ವಲ ಆಕತಿ ಅನ್ನುವಂಥದ್ದು ಬೆಳೆದು ಬಂದೈತಿ ಸ್ನೇಹಿತರೆ. ಇವ್ರ ಬಗ್ಗೆನೇ ಹೇಳೋದಾದರೆ, ಜಾರಕಿಹೊಳಿ ಜೊತೆ ವಿರುದ್ಧ ಹೋರಾಟ ಯಾವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದರು, ಯಾವಾಗ ತೊಡೆ ತಟ್ಟಿದ್ರು, ಅವಾಗ ಇವರ ರಾಜಕೀಯ ದೊಡ್ಡ ಮೈಲೇಜ್ ಸಿಕ್ತು. ಯಾವಾಗ ಅವ್ರ ಜೊತೆ ಹೊಂದಾಣಿಕೆ ಮಾಡಿದ್ರು ಆ ಮೈಲೇಜ್ ಮೈನಸ್ ಆಗಿಬಿಡ್ತು. ಈ ಪಂಚಮಸಾಲಿ ಲಿಂಗಾಯತ ಲೀಡರ್ಶಿಪ್ ಅನ್ನೋದು ಹಂಗೆ. ಅವ್ರ ವಿರುದ್ಧ ಯಾವಾಗ ಇವರು ಜೋಶಿನಾಗಿದ್ದರು ಅವಾಗ ಆ ಸಮುದಾಯದ ಲೀಡರ್ಗಳು ಇವ್ರನ್ನ ಭಾರಿ ಹೊತ್ತು ಕುಣಿದಾಡಿದರು. ಯಾವಾಗ ಅವ್ರ ಜಾರಕಿಹೊಳಿ ಜೊತೆ ಹೊಂದಾಣಿಕೆಯಾಗಿ ರಾಜಕಾರಣ ಮಾಡಕತ್ತರು ಆವಾಗ ತಲೆಮ್ಯಾಗಿಂದ ಕೆಳಗಿಳಿಸಿದ್ರು. ಅದು ಹೆಂಗೆ ಏನು ಅನ್ನೋದನ್ನು ನೋಡೋದಾದ್ರೆ, ಅವ್ರ ಇತಿಹಾಸದ ಬಗ್ಗೆ ಒಂದು ಹೇಳೋದಾದ್ರೆ, 2009 ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ಈ ಅಧ್ಯಕ್ಷರಾಗಲಿಕ್ಕೆ ಅವರು ಕಾಂಗ್ರೆಸ್ ಪಕ್ಷದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇವೆ ಭಾಳ ವರ್ಷದ ಸೇವೆ ಐತೆ, ಆ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅಧ್ಯಕ್ಷರಾಗಲಿಕ್ಕೆ ಅವರು ಭಾಳ ಶ್ರಮ ಪಡ್ತಾರೆ. ಜಿಲ್ಲೆಯಲ್ಲಿರ್ತಕ್ಕಂಥ ಅವಾಗ ಎಲ್ಲ ಶಾಸಕರ ಸೈನು ಮಾಡ್ಕೋತಾರೆ. ಜಿಲ್ಲಾ ಅಂದರೆ ಹೆಬ್ಬಾಳ್ಕರ್ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಲಿಕ್ಕೆ ನಮ್ಮದೇನು ತಕರಾರಿಲ್ಲ ಅಂತ. ಬಟ್ ಇವ್ರದ್ದು ವಿರೋಧಿ ಗುಂಪು ಒಂದಿತ್ತು. ಅವರು ದಿವಂಗತ VS ಕೌಜಲಿ ಅವರು ಇರ್ಬೋದು, DB ಇನಾಮದಾರ್ ಇರ್ಬೋದು, ಅವ್ರದ್ದೆಲ್ಲ ಗುಂಪು ಏನಾಗ್ತದೆ, ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಆಗಬಾರ್ದು, ಬೇರೆ ಅವ್ರನ್ನ ಯಾರೋ ಅವರು ಶಿಫಾರಸು ಮಾಡೋಕ್ಕೆ ರೆಡಿಯಾಗಿದ್ದರು. ಒಂದು ಹಂತದಾಗ ಎಲ್ಲ ಶಾಸಕರು ಇವರು ಅಧ್ಯಕ್ಷರಾಗಲಿತ್ತಂದರು. ಮತ್ತೊಂದು ಹಂತ ಅದೇ ಶಾಸಕರು ಏನು ಮಾಡೋದು, ಇವ್ರು ಬ್ಯಾಡ್ ಅಂತೇಳಿ ಅವ್ರು ಸಹಿ ಹಾಕಿದ್ರು. ಆದರೆ ಗೋಕಾಕದ ಶಾಸಕರಾಗಿರ್ತಕ್ಕಂಥ ಅವಾಗ ರಮೇಶ್ ಜಾರಕಿಹೊಳಿ ಅವಾಗ ಕಾಂಗ್ರೆಸ್ ಪಕ್ಷದಾಗಿದ್ದರಲ್ಲ, ಅವರಿದ್ದವ್ರು ಮಾತ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಧ್ಯಕ್ಷರಾಗಿರಲಿ ಅಂಥೇಳಿ ಅವ್ರೇನು ಸಹಿ ಮಾಡಿಲ್ಲ. ಇವ್ರ ಅಧ್ಯಕ್ಷರಾಗಿ ಉಳಿಸ್ಕೊಳ್ಳೋಕೆ ಅವರು ಪ್ರಯತ್ನ ಮಾಡಿದರು. ಯಾಕೆ ಅವ್ರಿಗೆ ರಿಲೇಷನ್ ಚಲೋ ಇತ್ತು, ಅವಾಗ ಆಪ್ತತೆ ರಿಲೇಷನ್ ಚಲೋ ಇತ್ತು. ಅವಾಗ ಅವು ಏನು ಮಾಡಿಬಿಟ್ರು, ಇವರೇ ಇರಲಿ ಅಂಥೇಳಿ ರಾಜ್ಯ ಮಟ್ಟದ ನಾಯಕರು ಹೇಳಿದರು. ಇದ್ರ ಜೊತೆಗೆ ಅವಾಗ DK ಶಿವಕುಮಾರ್ ಅವರು ಅವರಿಗೆ ಸಪೋರ್ಟ್ ಮಾಡಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಇದಾದ ನಂತರ 2013 ವಿಧಾನಸಭಾ ಚುನಾವಣೆಯೊಳಗೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷನ ಸ್ಪರ್ಧಿಸಲಿಕ್ಕೆ ಟಿಕೆಟ್ ತರ್ತಾರೆ. ಪಕ್ಷ ಸಂಘಟನೆಯೊಳಗೆ ಎಡೆಬಿಡದ ಹೋರಾಟವನ್ನು ಮಾಡಿರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮದಾದ ಒಂದು ಕ್ಷೇತ್ರ ಇರಲಿ ಅಂತೇಳಿ ಪ್ರಯತ್ನ ಮಾಡಿ ಟಿಕೆಟ್ ತಂದಿರ್ತಾರೋ, ಗೆಲ್ಲಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿರ್ತಾರೋ. ಆದರೆ ಆವಾಗ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಂಬಂಧ ಸರಿ ಇರಲಿಲ್ಲ. ಆವಾಗ ಅವ್ರೇನು ಮಾಡ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೆದ್ದರೆ ನಾಳೆ ನಮಗೆಲ್ಲಿ ಇದಾಗಿ ಬಿಡ್ತಾರೋ ಅನ್ನೋ ಭಯ ಇತ್ತು, ಗೊತ್ತಿಲ್ಲ. ಇವನು ಸೋಲಿಸ್ಲಿಕ್ಕನ ಆನಂದ ಸ್ವಾಮಿ ಗಡದೇವ್ರ ಮಠನ ಅವ್ರನ್ನ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲಿಸಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಚುನಾವಣೆಯೊಳಗೆ ಹೆಬ್ಬಾಳ್ಕರ್ ಅವರು ಎಷ್ಟು ತೊಗೊಂಡಂದ್ರೆ 35,811 ಮತಗಳನ್ನು ಪಡೆದು 3ನೇ ಸ್ಥಾನ ಪಡೆದರು. BJPಯಿಂದ ಗೆದ್ದ ಅಭ್ಯರ್ಥಿ ಸಂಜಯ್ ಪಾಟೀಲ್ ಅವರು 38,327 ಮತಗಳನ್ನು ಪಡೆದಿದ್ದರು. ಇವರು 35,811 ಪಡೆದಿದ್ದರು, ಅವರು 38,327 ಮತಗಳನ್ನು ಪಡೆದು ಗೆದ್ದಿದ್ದರು. ಅಷ್ಟೇ 3,500 ಮತಗಳ ಅಂತರ ಇತ್ತು. ಆನಂದ ಸ್ವಾಮಿ ಗಡದೇವ್ರ ಮಠ ಅವರು 17,000 ಓಟ್ ತೊಗೊಂಡಿದ್ರು ಸ್ವತಂತ್ರ ಅಭ್ಯರ್ಥಿಯಾಗಿ. ಒಂದು ವೇಳೆ ಆ ಲಿಂಗಾಯತ ಸಮುದಾಯದ ಓಟ್ ಏನಾರು ಹೆಬ್ಬಾಳ್ಕರ್ಗೆ ಬಿದ್ದಿತ್ತಂದ್ರೆ ಅವ್ರು ಆಗಲೇ ಗೆಲ್ತಿದ್ರು. ಬಟ್ ಆವಾಗ ಅಡ್ಡಗಾಲಾಗಿದ್ದು ಜೆ ಕಂಪ್ನಿಯಿಂದ ಅಂತ ಹೇಳುವಂಥದ್ದು ಸ್ನೇಹಿತರೆ. ಯಾರಾದರೂ ಹೇಳ್ತಾರೆ, ಅವ ಇತಿಹಾಸನ ತೆಗೆದ್ರೆ ಹೌದು ಇವ್ರು ನಿಲ್ಲಿಸಿದ್ರು ಅಂತ ಯಾರಾದರೂ ಹೇಳ್ತಾರೆ. ರಾಜಕಾರಣದ ನಿಂತ ನೀರಲ್ಲಿ ನೋಡ್ರಿ, ಹರಿಯುವ ನೀರಿದ್ದಂಗೆ ಅದು ಹೋಗ್ತಾನೆ ಇರ್ತೈತೆ ಹಂಗೆಲ್ಲ. ಹಂಗೆ ಇವರು ಅಲ್ಲಿ 13ರಾಗ ಸೋಲ್ತಾರೋ, ಇನ್ನು 14ರಾಗ ಏನು ಮಾಡ್ತಾರೋ MP ಎಲೆಕ್ಷನ್ ಬೆಳಗಾವಿ
ಲೋಕಸಭಾ ಕ್ಷೇತ್ರ ಸ್ಪರ್ಧಿಸಲಿಕ್ಕೆ ಟಿಕೆಟ್ ತರ್ತಾರೆ. ಆ ಟಿಕೆಟ್ ತರದಾಗ ಇವರಿಗೆ ಆ ಸಮಯದೊಳಗೆ ಇಡೀ ಜಾರಕಿಹೊಳಿ ಕುಟುಂಬ ಹೆಬ್ಬಾಳ್ಕರ್ ಅವ್ರಿಗೆ ಸಪೋರ್ಟ್ ಆಗ್ತೈತಿ. ಆಮೇಲೆ ಇವನ್ ಅರಬಾವಿ ಕ್ಷೇತ್ರ ಆಗಲಿ, ಗೋಕಾಕ್ ಕ್ಷೇತ್ರ ಆಗಲಿ ಕ್ಷೇತ್ರದೊಳಗೆ ಕೋರ್ಟಿಗೆ ಇವ್ರನ್ನ ಗೆಲ್ಲಿಸೋ ಸಂಬಂಧ ಕೋರ್ಟ್ಗಿಂತಿಷ್ಟು ರೊಕ್ಕ ಕೊಟ್ಟು ಕೂಡ ಅವ್ರ ಮನವೊಲಿಸೋಕೆ ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ಆ ಇಲೆಕ್ಷನ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೆಲ್ಲೋದಿಲ್ಲ. ಎಷ್ಟು ಹೋಟ್ಲೆ ಸೋಲ್ತಾರಂದ್ರೆ 75,860 ಮತಗಳ ಅಂತರದಿಂದ ಸುರೇಶ್ ಅಂಗಡಿಯವರ ಎದುರಾಗಿ ಸೋಲ್ತಾರೆ. ಅವಾಗ ಗೆದ್ದ ಅಭ್ಯರ್ಥಿ BJPಯ ಗೆದ್ದ ಅಭ್ಯರ್ಥಿ ಸುರೇಶ್ ಅಂಗಡಿಯವರು ಎಷ್ಟು ತೊಗೋತಾರೆ ಅಂದ್ರೆ 5,54,417 ಓಟ್ಗಳು ತೊಗೋತಾರೋ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಎಷ್ಟು ತೊಗೊಂಡಿರ್ತಾರೆ ಅಂದ್ರೆ ಅವಾಗ 4,78,557 ಮತಗಳನ್ನು ಪಡೆದಿರ್ತಾರೆ. ಇದು ಒಂದು ಕಡೆ ಅವಾಗ ಸೋತ್ರೆ 2018 ಅವಧಿ ಒಳಗೆ ಚುನಾವಣೆ ಒಳಗೆ ಸ್ಪರ್ಧೆ ಮಾಡಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ 1,02,040 ಮತಗಳನ್ನು ಪಡೆದು 51,724 ಮತಗಳ ಅಂತರದಿಂದ BJPಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂಜಯ್ ಪಾಟೀಲ್ ಅವರನ್ನ ಭರ್ಜರಿಯಾಗಿ ಸೋಲಿಸಿ ಗೆದ್ದಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಸಮಯದಾಗ ಕಾಂಗ್ರೆಸ್ಸಿನ ಶಾಸಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಾಥ್ ನೀಡಿದರು. ಅವ್ರದ್ದು ಅದ್ರಾಗ ಪಾತ್ರ ಇತ್ತು, ಇವ್ರದ್ದು ಇತ್ತು, ಅವ್ರದ್ದು ಪಾತ್ರ ಇತ್ತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಎಲ್ಲಿ ಹತ್ತೈತೆ ಅಂದರೆ ಫೀಲ್ಡ್ ಬ್ಯಾಂಕ್ ಒಂದು ನಡ್ಕೊಂಡು ಚುನಾವಣೆ ಬರ್ತೈತಿ. ಬೆಳಗಾವಿ ತಾಲೂಕು ಫೀಲ್ಡ್ ಬ್ಯಾಂಕ್ ಆ ಚುನಾವಣೆ ಸಮಯದ ಹತ್ತಿದಂಥ ಬೆಂಕಿ ಸರ್ಕಾರನ ಉಳಿಸುವಷ್ಟರ ಮಟ್ಟಿಗೆ ದೀರ್ಘಕ್ಕೆ ಹೋಗ್ತೈತಿ. ಮತ್ತು ಇದ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಯಾವುದೇ ವಿಷಯದಾಗ ಅವರವ್ರ ಮಧ್ಯೆ ಹೊಂದಾಣಿಕೆ ಆಗೋದಿಲ್ಲ. ಹಾವು ಮುಂಗ್ಸಿ ಹಂಗೆ ಆಡಲಿಕ್ಕೆ ಆರಂಭ ಮಾಡಿರ್ತಾರೋ ಅಂಥ ಸಮಯದಾಗ ಫೀಲ್ಡ್ ಬ್ಯಾಂಕ್ ಚುನಾವಣೆ ಬರ್ತೈತಿ. ಆ ಫೀಲ್ಡ್ ಬ್ಯಾಂಕ್ ಚುನಾವಣೆ ಒಳಗೆ ಸರ್ಕಾರನ ಕೆಡುವಷ್ಟು ಮಟ್ಟಿಗೆ ದೀರ್ಘಕ್ಕೆ ಹೋಗಿಬಿಡ್ತೈತೆ. ಅವಾಗ ಏನಾಗ್ತದೆ, ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಇರುತ್ತೆ. ಅವಾಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇರ್ತಾರೋ. ಆ ಸಮಯದಲ್ಲಿ ನಡೆದಂಥ ಘಟನೆ ಇದು. ಆವಾಗ ರಮೇಶ್ ಜಾರಕಿಹೊಳಿ ಅವರು BJPಗೆ ಹಲವು ಶಾಸಕರೊಂದಿಗೆ ಅಲ್ಲಿ ವಲಸೆ ಹೋಗ್ತಾರೋ. ವಲಸೆ ಹೋಗಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ತರುವಲ್ಲಿ ಯಶಸ್ವಿ ಆಗ್ತಾರೋ. ಆನಂತರ ಅವರು ಸಚಿವ ಸಂಪುಟದಾಗ ಜಲಸಂಪನ್ಮೂಲ ಸಚಿವರಾಗ್ತಾರೋ ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಜಲಸಂಪನ್ಮೂಲ ಸಚಿವರು ಆದ ರಮೇಶ್ ಜಾರಕಿಹೊಳಿ ಅವರು ಸಮಯ ಕಂಡಾಗ ಪ್ರೆಸ್ ಮೀಟ್ನಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಟೀಕಾ ಮಾಡೋದನ್ನು ಕಾಯಂ ಕೆಲಸ ಮಾಡ್ಕೊಂಡ್ಬಿಡ್ತಾರೋ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಮಧ್ಯೆ ಅದೇನು ಅಸಮಾಧಾನ ಆಗಿತ್ತು, ಯಾವ ವಿಷಯಕ್ಕೆ ಅಸಮಾಧಾನ ಆಗಿತ್ತು ಗೊತ್ತಿಲ್ಲ. ಬಟ್ ಅವರು ಇಬ್ಬರು ಹಾವು ಮುಂಗ್ಸಿ ಅಂತ ಸ್ಟೇಟ್ಮೆಂಟ್ ಪತ್ರಿಕೆಗಳಲ್ಲಿ ಪ್ರೆಸ್ದೊಳಗೆ ಸ್ಟೇಟ್ಮೆಂಟ್ ವಾರ ನಡೆಸಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಆದರೆ ಯಾವಾಗ CD ಪ್ರಕರಣಕ್ಕೆ ಸಿಕ್ಕು 2021 ಮಾರ್ಚ್ 3ರಂದು ರಮೇಶ್ ಜಾರಕಿಹೊಳಿ ಅವರು ತಮ್ಮ ಜಲಸಂಪನ್ಮೂಲ ಸಚಿವ ಖಾತೆಗೆ ರಾಜೀನಾಮೆ ಕೊಡ್ತಾರೋ. ಆ ರಾಜೀನಾಮೆ ಕೊಟ್ಟ ನಂತರ ಅವರ ದ್ವೇಷ ಎಲ್ಲಿ ಸಂದರ್ಭ ಸಿಕ್ಕಲೆಲ್ಲ ಅವ್ರ ವಿರುದ್ಧ ಕಿಡಿಕಾರಲಿಕ್ಕೆ ಆರಂಭ ಮಾಡಿಬಿಡ್ತಾರೋ ಅಂತ ಹೇಳುವಂಥದ್ದು ಸ್ನೇಹಿತರೆ. ಗ್ರಾಮೀಣ ಕ್ಷೇತ್ರದ ಹೆಬ್ಬಾಳ್ಕರ್ ಅವ್ರನ್ನ ಸೋಲಿಸಿ ಅವ್ರ ಮನೆಗೆ ಕಟ್ಟಬೇಕು ಅಂಥೇಳಿ ಒಂದು ಶಪಥ ಮಾಡಿಕೊಂಡಂಥ ರಮೇಶ್ ಜಾರಕಿಹೊಳಿ ಅವರು ಮೇಲೆ ಈ ಗ್ರಾಮೀಣ ಕ್ಷೇತ್ರದಾಗ ಪ್ರಚಾರಕ್ಕೆ ಏನು ಆರಂಭ ಮಾಡಿದರು. ಲಕ್ಷ್ಮೀ ಹೆಬ್ಬಾಳ್ಕರ್ಗೂ ಅನಿಸ್ತು ಇವ್ರಿಗೂ ಒಂದು ಪಾಠ ಕಲಿಸ್ಬೇಕು ಅಂಥೇಳಿ. ಆ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಒದಗಿ ಬಂದಿದ್ದು ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆ. 2021 ಡಿಸೆಂಬರ್ ತಿಂಗಳಲ್ಲಿ ನಡೆದಂಥ ಈ ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಯಲ್ಲಿ ಅವರ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಅವರನ್ನು ಮೊದಲ ಪ್ರಾಶಸ್ತ್ಯದ ಮತಗಳೊಂದಿಗೆ ಭರ್ಜರಿಯಾಗಿ ಗೆಲ್ಲಿಸ್ಕೊಂಡು ಬಂದು ಜಾರಕಿಹೊಳಿ ಕುಟುಂಬಕ್ಕೆ ಒಂದು ದೊಡ್ಡ ಜಟ್ಕಾ ಕೊಟ್ಟರು ಅಥವಾ ಎದುರೇಟ್ ಕೊಟ್ಟರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಚುನಾವಣೆ ಒಳಗೆ ಎರಡನೇ ಪ್ರಾಶಸ್ತ್ಯದ ಮತಗಳ ಮುಖಾಂತರ ಲಖನ್ ಜಾರಕಿಹೊಳಿ ಅವರು MLC ಆಗ್ತಾರೆ. ಈ BJPಯಿಂದ ಸ್ಪರ್ಧೆ ಮಾಡಿದಂಥ ಮಾಂತೇಶ್ ಕೌಟಿಗಿಮಠ ಅವರ ಸೋಲ್ತಾರ ಅಂತ ಅನ್ನುವಂಥದ್ದು ಸ್ನೇಹಿತರೆ. ಇಲ್ಲೆಲ್ಲ ಏನಾಗಿತ್ತು ಅಂದರೆ ಮಾಂತೇಶ್ ಕೌಟಿಗಿಮಠ ಎರಡನೇ ಪ್ರಾಶಸ್ತ್ಯ ಮತದ ಮೇಲೆ ಅವ್ರು ಗೆಲ್ಲಿಸೋದು, ಒಂದನೇ ಪ್ರಾಶಸ್ತ್ಯ ಮತದಾಗ ಲಖನ್ ಜಾರಕಿಹೊಳಿ ಗೆಲ್ಲಿಸೋದು ಆಗಿತ್ತು. ಅವ್ರನ್ನೆಲ್ಲ ಅವರ ಪ್ರಯತ್ನಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬ್ರೇಕ್ ನೀಡಿ ತಮ್ಮ ಸಹೋದರರನ್ನು ಗೆಲ್ಲಿಸಿಕೊಂಡಿದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಯಾವಾಗ ಜಾರಕಿಹೊಳಿ ವಿರುದ್ಧ ಅಭೂತಪೂರ್ವಕ್ಕೆ ಇವ್ರಿಗೆ ಗೆಲುವು ಕಂಡರು ಆವಾಗ ಇವರ ರಾಜಕೀಯ ಗ್ರಾಫ, ಲೀಡರ್ಶಿಪ್ ಗ್ರಾಫ ಬರ್ರಂತ ಮೇಲೆ ಏರಿಬಿಡ್ತೈತಿ. ಅಂದರೆ ಜಾರಕಿಹೊಳಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂಥೇಳಿ ಈ ಕಡೆ ನೋಡಿದಂಥ ಪಂಚಮಸಾಲಿ ಲಿಂಗಾಯತ ಸಮುದಾಯದವರು ಈ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೋಡ್ತಾರೋ. ಅವರನ್ನು ತಮ್ಮ ಪರಮೋಚ್ಚ ನಾಯಕಿ, ಪರಮೋಚ್ಚ ಲೀಡರ್ ಅಂಥೇಳಿ ಗೌರವಿಸಿ ಗುರುತಿಸಿ ಅವ್ರನ್ನ ಎಲ್ಲೆಲ್ಲ ಬೆಳಕಿಗೆ ಅಥವಾ ಪ್ರಚಾರ ಮಾಡೋದ್ರಲ್ಲಿ ಗುರುತಿಸೋದ್ರಲ್ಲಿ ಮುಂದಾಗ್ತಾರ ಅಂತ ಅನ್ನುವಂಥದ್ದು ಸ್ನೇಹಿತರೆ. ಇವ್ರ ನೇತೃತ್ವದಾಗ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ 2A ಮೀಸಲಾತಿ ಕೊಡಬೇಕು ಅನ್ನುವ ಹೋರಾಟ ಏನೈತಿ ಇವರ ಮುಖಾಂತರನ ಭಾಳ ಭರ್ಜರಿಯಾಗಿ ಆರಂಭ ಆಗಿಬಿಡ್ತೈತಿ ಅಂತ ಅನ್ನುವಂಥದ್ದು ಸ್ನೇಹಿತರೆ. ಈ ಸಮುದಾಯ, ಪಂಚಮಸಾಲಿ ಸಮುದಾಯ ಯಾವಾಗ ಡೌಟ್ ಪಡಿತು ಅಂತಂದ್ರೆ ಇದೆಲ್ಲ ಜೋರಾಗಿ ನಡೆದೇ ಇತ್ತು. ಯಾವಾಗ ಡೌಟ್ ಪಡಿತು ಅಂದ್ರೆ
2023 ವಿಧಾನಸಭಾ ಚುನಾವಣೆ ಸಂದರ್ಭದಾಗ ಒಂಚೂರು ಮೊದಲ ಹಂತದಾಗ ಡೌಟ್ ಆಗ್ತದೆ. ಯಾಕಂದ್ರೆ ಅಲ್ಲಿವರೆಗೆ ರಮೇಶ್ ಜಾರಕಿಹೊಳಿ ಅವರು 2023 ವಿಧಾನಸಭಾ ಚುನಾವಣೆಯೊಳಗೆ ಯಾವುದೇ ಪರಿಸ್ಥಿತಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ನಾವು ಸೋಲಿಸ್ತೀವಿ ಅಂಥೇಳಿ ಘಂಟಾಘೋಷವಾಗಿ ಭಾರಿ ಪ್ರಚಾರ ಮಾಡ್ತಾ ಇದ್ದಂಥ, ಭಾರಿ ಘೋಷಣೆ ಮಾಡ್ತಾ ಇದ್ದಂಥ ರಮೇಶ್ ಜಾರಕಿಹೊಳಿ ಅವರು ಇಲೆಕ್ಷನ್ ಟೈಮ್ಕಂದ್ರೆ ಈ ಕ್ಷೇತ್ರದಿಂದ ನಾಪತ್ತೆ ಆದರು ಅಂತ ಅನ್ನುವಂಥದ್ದು ಸ್ನೇಹಿತರೆ. BJP ಟಿಕೆಟ್ ಆಕಾಂಕ್ಷಿತರು ಯಾರಾಗಿದ್ದಾರೆ ಅಂದ್ರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ ಆಗಿದ್ದರು. ಆಮೇಲೆ BJP ಕಟ್ಟ ಕಾರ್ಯಕರ್ತರಾಗಿದ್ದಂಥ ಧನಂಜಯ್ ಜಾಧವ್ ಆಗಿದ್ದರು. ಅವರಿಬ್ಬರನ್ನು ಬಿಟ್ಟ ಟಿಕೆಟನ್ನು ಇವ್ರಿಗೆ ನಾಗೇಶ್ ಮುನ್ನೋಳ್ಕರನ್ನು ಅವ್ರಿಗೆ ಕೊಟ್ಟರು. ಮೊದಲು ಮೂಲತಃ ಕಾಂಗ್ರೆಸ್ನಾಗಿದ್ದರು, ಅವರಿಗೆ ಕೊಡಿಸಿದ್ರು ಅಂತ ಅನ್ನುವಂಥದ್ದು ಮೊದಲನೇ ಹಂತ. ಕ್ಷೇತ್ರದ ಮೇಲೆ ಹಿಡಿತ ಹೊಂದಿರತಕ್ಕಂಥ ಪ್ರಚಾರದಲ್ಲಿ ದುರಂತ ನಾಯಕ ಅಂತೇಳಿ ಬಿಂಬಿಸಿಕೊಂಡಂಥ ಧನಂಜಯ್ ಜಾಧವ್ ಅವ್ರಿಗೆ ಕೊಟ್ಟಿದ್ರೆ ಅಥವಾ ಸಂಜಯ್ ಪಾಟೀಲ್ ಅವ್ರಿಗೆ ಕೊಟ್ಟಿದ್ರೆ ಗೆಲ್ಬೋದೇನಿತ್ತು BJP ಅಭ್ಯರ್ಥಿ. ಬಟ್ ಅವ್ರು ಕೊಡಿಸಿದ್ದು ಯಾರಿಗಿಂದ ನಾಗೇಶ್ ಮುನ್ನೋಳ್ಕರನ್ನು ಅವ್ರು ಕೊಡಿಸಿದ್ರು. ನಾಗೇಶ್ ಮುನ್ನೋಳ್ಕರ್ ಅವರಿಗೆ ಟಿಕೆಟ್ ಕೊಡಿಸಿದ್ರು ಕೂಡ ಚುನಾವಣೆ ಸಮಯದಾಗ ಇವರು ಕ್ಷೇತ್ರದೊಳಗೆ ಎಲ್ಲೂ ಪ್ರಚಾರಕ್ಕೆ ಹೋಗಲೇ ಇಲ್ಲ. ನೀವು ನೋಡ್ಬೇಕಾರೆ ದಾಖಲೆ ತೆಗೆದು ನೋಡ್ಬೇಕಾರೆ ಎಲ್ಲೂ ಹೋಗಲೇ ಇಲ್ಲ. ಹಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಗೋಕಾಕದಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ಸ್ಪರ್ಧೆ ಮಾಡಿದಂಥ ಡಾಕ್ಟರ್ ಮಾಂತೇಶ್ ಕಡಾಡಿ ವಿರುದ್ಧ ಪ್ರಚಾರಕ್ಕೆ ಹೋಗಲೇ ಇಲ್ಲ. ಯಾವಾಗ ಸಿದ್ದರಾಮಯ್ಯ ಪ್ರಚಾರಕ್ಕೆ ಬಂದಾಗ ಒಮ್ಮೆ ಏನು ಹೋಗಿದ್ರು, ಆ ನಂತರ ಅಲ್ಲಿ ಕಾಲು ಇಡಲೇ ಇಲ್ಲ ಅಂತ ಅನ್ನುವಂಥದ್ದು ಸ್ನೇಹಿತರೆ. ಪಂಚಮಸಾಲಿ ಸಮುದಾಯದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಾಂತೇಶ್ ಕಡಾಡಿ ಅವ್ರಿಗೆ ಮತ್ತು ಟಿಕೆಟ್ ಇವರೇ ಕೊಡಿಸಿದ್ರು, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಡಿಸಿದ್ರು. ಆದರೂ ಕೂಡ ಅವ್ರ ಪರವಾಗಿ ಪ್ರಚಾರಕ್ಕೆ ಬರಲಿಲ್ಲ. ಆವಾಗ ಪಂಚಮಸಾಲಿ ಸಮುದಾಯ, ಪಂಚಮಸಾಲಿ ಕಮ್ಯುನಿಟಿ ಇವ್ರ ಬಗ್ಗೆ ಡೌಟ್ ಪಡಿತು ಅಂತ ಅನ್ನುವಂಥದ್ದು ಸ್ನೇಹಿತರೆ. ಅಧಿಕಾರ ಅನ್ನೋದು ಹಂಗಿರ್ತೈತೆ. ಅಧಿಕಾರದಾಗ ಉಳಿಬೇಕಂದ್ರೆ ಎಂಥವ್ರ ಜೋಡಿನೂ ಅಡ್ಜಸ್ಟ್ಮೆಂಟ್ ಆಗ್ತಾರೆ, ಹೊಂದಾಣಿಕೆನೂ ಆಗ್ತಾರೆ ಅನ್ನೋದಕ್ಕೆ ಬೆಳಗಾವಿ ಜಿಲ್ಲಾ ರಾಜಕಾರಣ ಸಾಕ್ಷಿ ಅಂತ ಹೇಳುವಂಥದ್ದು ಸ್ನೇಹಿತರೆ. ಆಮೇಲೆ ಏನಾಗ್ತೈತಪ್ಪ ಅಂದ್ರೆ, ಈ ಸರ್ಕಾರ ಬಂದ ಕೂಡಲೇ, ಯಾವುದು ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ 2023 ನಂತರ ಮೇ ತಿಂಗಳಲ್ಲಿ ಸರ್ಕಾರ ಏನು ಅಸ್ತಿತ್ವಕ್ಕೆ ಬರ್ತೈತಿ, ಅಸ್ತಿತ್ವ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗ್ತಾರೋ, ಆಮೇಲೆ ಸತೀಶ್ ಜಾರಕಿಹೊಳಿ ಅವರು ಸಚಿವರಾಗ್ತಾರೆ. ಸಚಿವರಾದ ನಂತರ 1 ವರ್ಷದವರೆಗೆ ನಾವು ಹೊಂದಾಣಿಕೆ ಮಾಡಿಕೊಂಡಿಲ್ಲ ಅನ್ನೋ ರೀತಿಯಿಂದ ವರ್ತಿಸಿದರು. ಇದು ಯಾವಾಗ ಎಲ್ಲಿ ಕಾಣ್ತಿ ಅಂದರೆ, ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋ ವಿಷಯದಲ್ಲಿ ಅದು ಕಂಡು ಬಂದು ಅವರು ಹೊರಗೆ ಕಳಿಸಿದ್ರು, ಇವ್ರು ತರ್ತಿದ್ರು, ಇವರು ಹೊರಗೆ ಕಳಿಸಿದ್ರು, ಅವ್ರು ತರ್ತಿದ್ರು. ಹೀಗೆಲ್ಲ ಜುಗಲ್ಬಂದಿ ಆಟ ನಡೆದಿತ್ತು. 1 ವರ್ಷ ಆದ ನಂತರ ಹೊಂದಾಣಿಕೆ ಯಾವಾಗೂ ಏನೋ ಯಾವ ವಿಷಯಕ್ಕೆ ಹೊಂದಾಣಿಕೆ ಆಯ್ತು ಗೊತ್ತಲ್ಲ, ಹೊಂದಾಣಿಕೆ ಆದರು. ಆ ನಂತರ ಏನಾಗ್ತೈತಂದ್ರೆ, ಅದಾದ 2 ವರ್ಷ ನಂತರ ಈ ಪಂಚಮಸಾಲಿ ಸಮುದಾಯದವರು 2A ಮೀಸಲಾತಿ ಕೊಡಬೇಕಂತೇಳಿ ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದು ಅಂತೇಳಿ ದೊಡ್ಡ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದರು. ಕೂಡಲ ಸಂಗಮದ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ನೇತೃತ್ವದಾಗ ಹೋರಾಟ ಮಾಡುತ್ತಿದ್ದರು. ಬೃಹತ್ ಜನಸಂಖ್ಯೆ ಕೂಡಿತ್ತು. ಆ ಬೃಹತ್ ಜನಸಂಖ್ಯೆಯ ಸಮಯದೊಳಗೆ ಹೆಬ್ಬಾಳ್ಕರ್ ಅವರು ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ ಮತ್ತು ಈ ಹೋರಾಟದಲ್ಲಿ ತೊಡಗಿರ್ತಕ್ಕಂಥ ಲೀಡರ್ಗಳ ಮಧ್ಯೆ ಸರಿಯಾಗಿ ಕೊಂಡಿಯಾಗಿ ಆ ಕೆಲಸ ಮಾಡಲಿಲ್ಲ ಅನ್ನೋ ಆರೋಪ ಬಂತು. ಆ ಕಮ್ಯುನಿಕೇಷನ್ ಗ್ಯಾಪ್ ಆದ ಕೂಡಲೇ ಅಲ್ಲಿ ಲಾಠಿ ಚಾರ್ಜ್ ಆಯಿತು ಅಂತ ಹೇಳುವಂಥದ್ದು ಸ್ನೇಹಿತರೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿಸ್ಲಿಕ್ಕೆ ಹೆಬ್ಬಾಳ್ಕರ್ ಅವರ ಕಾರಣ ಆದರು ಅನ್ನೋ ಆರೋಪವನ್ನು ಕೂಡ ಅವ್ರನ್ನ ಹೊರಿಸಿದರು. ಆ ನಂತರ ಇವರು ಪಂಚಮಸಾಲಿ ಸಮುದಾಯದ ಲೀಡರ್ಗೆ ಅನ್ನೋ ಪಟ್ಟ ಐತಿ, ಅದು ಕಳಿಸಿ ಹೋಯಿತು ಅಂತನ್ನುವಂಥದ್ದು ಸ್ನೇಹಿತರೆ. ಆ ನಂತರ ಯಾವುದೇ ಸಂದರ್ಭದಲ್ಲಿ ಈ ಸಚಿವರನ್ನ ಸಮುದಾಯ ನಮ್ಮ ಲೀಡರ್ ಅಂಥೇಳಿ ಎಲ್ಲೂ ಪ್ರಚಾರ ಮಾಡಲಿಲ್ಲ ಅನ್ನೋದನ್ನು ನಾವು ನೋಡಿದ್ದೀವಿ, ನೀವು ನೋಡಿದ್ದೀವಿ ಸ್ನೇಹಿತರೆ. ಇದರ ಜೊತೆಗೆ ಏನಾಗಿತ್ತಪ್ಪ ಅಂದ್ರೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಸ್ಪರ್ಧೆ ಮಾಡಲಿಕ್ಕೆ ಅವರ ತಮ್ಮ ಸುಪುತ್ರ ಮೃಣಾಲ್ ಹೆಬ್ಬಾಳ್ಕರ್ಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ತಂದಿದ್ದರು. ಈ ಟಿಕೆಟ್ ತಂದ ಸಲುವಾಗಿನ ಮತ್ತು ಸತೀಶ್ ಜಾರಕಿಹೊಳಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದರು. ಬೆಳಗಾವಿ ಕ್ಷೇತ್ರದಾಗ ತಮ್ಮ ಪುತ್ರ ಕೊಟ್ಟಿದ್ದರು. ಚಿಕ್ಕೋಡಿ ಕ್ಷೇತ್ರದಾಗ ಸತೀಶ್ ಜಾರಕಿಹೊಳಿ ಅವ್ರ ಪುತ್ರಿಗೆ ಟಿಕೆಟನ್ನು ಕೊಡಿಸ್ಕೊಂಡು ಬಂದಿದ್ದರು. ಈ ವಿಷಯದಲ್ಲೂ ಕೂಡ ಅವು ಇಬ್ಬರ ಮಧ್ಯೆ, ಜಾರಕಿಹೊಳಿ ಮತ್ತು ಹೆಬ್ಬಾಳ್ಕರ್ ಮಧ್ಯೆ ಹೊಂದಾಣಿಕೆ ಆಗಿತ್ತು. ಇಲ್ಲಿ ನಮ್ಮ ಮಗ ಇರಲಿ, ಅಲ್ಲಿ ನಿಮ್ಮ ಮಗಳು ಇರಲಿ ಅನ್ನೋ ಒಂದು ಅಡ್ಜಸ್ಟ್ಮೆಂಟ್ ಒಳಗೆ ನಡೆದಿತ್ತು. ಅಲ್ಲಿ ಚಿಕ್ಕೋಡಿ ಕ್ಷೇತ್ರದೊಳಗೆ ಇಡೀ ಜಾರಕಿಹೊಳಿ ಕುಟುಂಬ ಎಲ್ಲ ಒಂದಾಗಿ ಅಲ್ಲಿ ಹೋರಾಟ ಮಾಡಿ ಪ್ರಚಾರ ಮಾಡಿ ತಮ್ಮ ಮಗಳನ್ನು ಗೆಲ್ಲಿಸ್ಕೊಳ್ತು. ಇಲ್ಲಿ ಲಕ್ಷ್ಮೀ ಮೃಣಾಲ್ ಹೆಬ್ಬಾಳ್ಕರ್ ಅವರು ಮಾತ್ರ ಗೆಲ್ಲಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥದ್ದು. ಈ ಸಂದರ್ಭದಲ್ಲಿ ಬಹುಶಃ ಪಂಚಮಸಾಲಿ ಸಮುದಾಯ ನಮ್ಮ ಮಗನ ಬೆಂಬಲಕ್ಕೆ ನಿಲ್ಲಿಲ್ಲ ಅನ್ನೋ ಆಕ್ರೋಶಿತ್ತು, ಏನೂ ಗೊತ್ತಾಗಲಿಲ್ಲ. ಒಟ್ಟು ಅಲ್ಲಿ ಗೆಲ್ಲಿಲ್ಲ. ಮತ್ತು ಇದೇ ಸಂದರ್ಭದಾಗ ಜಾರಕಿಹೊಳಿ ಬ್ರದರ್ಸ್ ಏನದು ಬಾಲಚಂದ್ರ ಜಾರಕಿಹೊಳಿ ಅವರಾಗಲಿ, ರಮೇಶ್ ಜಾರಕಿಹೊಳಿ ಅವರಾಗಲಿ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ BJP ಕಾರ್ಯಕರ್ತರಿಗೆ ಟಿಕೆಟ್ ಕೊಡೋದನ್ನು ಬಿಟ್ಟು ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರಿಗೆ BJP ಪಕ್ಷದ ಟಿಕೆಟನ್ನು ಕೊಡಿಸಿ ಅವ್ರನ್ನ ಗೆಲ್ಲಿಸುವಲ್ಲಿ ಅವರು ಕೂಡ ಸಾಥ್ ನೀಡಿದರು ಅಂತ ಅನ್ನುವಂಥದ್ದು ಸ್ನೇಹಿತರೆ. ಈ ಹಿನ್ನೆಲೆ ಒಳಗೆ
ಮೃಣಾಲ್ ಹೆಬ್ಬಾಳ್ಕರ್ ಅವರು ಸೋಲುಕೊಂಡ್ರು ಅಂತ ಅನ್ನುವಂಥದ್ದು ಸ್ನೇಹಿತರೆ. ಈಗ ಕೆಲವೇ ಒಂದು 10 ತಿಂಗಳ ಹಿಂದೆ ಬೆಳಗಾವಿ DCC ಬ್ಯಾಂಕಿಗೆ ಚುನಾವಣೆ ಆಯಿತು. DCC ಬ್ಯಾಂಕ್ ಚುನಾವಣೆ ಆದ ಕೂಡಲೇ ಹೆಬ್ಬಾಳ್ಕರ್ ಅವರು ಜಾರಕಿಹೊಳಿ ಜೊತೆ ಪಟ್ಟಾಗಿ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡಲಿಕ್ಕೆ ಆರಂಭ ಮಾಡಿದರು ಅನ್ನೋದನ್ನು ನೀವು ನೋಡಿದ್ರಿ, ನಾನು ನೋಡಿದ್ದೇನೆ. ತಮ್ಮದೇ ಕ್ಷೇತ್ರವಾದಂಥ ಅಂದರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಂದರೆ ಬೆಳಗಾವಿ ತಾಲೂಕನ್ನು ಸಂಬಂಧಪಟ್ಟಂಥ PKPS ಕ್ಷೇತ್ರದ ತಮ್ಮ ಮಗ ಮೃಣಾಲ್ ಹೆಬ್ಬಾಳ್ಕರನ್ನು ನಿಲ್ಲಿಸೋ ತಯಾರಿ ಇತ್ತು ಗೊತ್ತಾಗಲಿಲ್ಲ. ಆದರೆ ಯಾವಾಗ ಸತೀಶ್ ಜಾರಕಿಹೊಳಿ ತಮ್ಮ ಮಗ ರಾಹುಲ್ ಜಾರಕಿಹೊಳಿ ನಿಲ್ಲಿಸ್ತಾರೆ ಅನ್ನೋದು ಗೊತ್ತಾಯ್ತು. ಅವಾಗ ಅವ್ರು ಹಿಂದೆ ಸರಿದ್ರು. ಆಮೇಲೆ ಅಲ್ಲಿ ಖಾನಾಪುರದಿಂದ ನಿಲ್ಲಿಸ್ಬೇಕಂತ ಅಲ್ಲೂ ಟ್ರೈ ಮಾಡಿದರು. ಅಲ್ಲೂ ಸಾಕಷ್ಟು ಚಂದ್ರರಾಜ್ ಹಟ್ಟಿಹೊಳಿ ಅವರು PKPS ಅಡ್ಡಾಡಿ ಅವರು ಬಿಲ್ಡಿಂಗ್ ಕಟ್ಟಲಿಕ್ಕೆ, ಗೋಡೌನ್ ಕಟ್ಟಲಿಕ್ಕೆ ನಾವು ಸಾಕಷ್ಟು ಅನುದಾನ ತಂದು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರು, ಭರವಸೆನೂ ನೀಡಿದರು. ಅದರ ಜೊತೆಗೆ ಒಂದೆರಡು ಕಡೆ ಬಿಲ್ಡಿಂಗ್ ಅಡಿಪಾಯದ ಪೂಜೆ ಕೂಡ ಮಾಡಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಆಮೇಲೆ ಏನು ಅಡ್ಜಸ್ಟ್ಮೆಂಟ್ ಆಯಿತು, ಜಾರಕಿಹೊಳಿ ಏನು ಸರಿಸಾಡ್ರು ಗೊತ್ತಾಗಲಿಲ್ಲ. ಆವಾಗ ಚಂದ್ರರಾಜ್ ಹಟ್ಟಿಹೊಳಿ ಅವರು ಇತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಈಗೇನೆಂದರೆ ಸ್ನೇಹಿತರೆ, ಬೆಳಗಾವಿ ಜಿಲ್ಲೆಯ ರಾಜಕಾರಣ 2 ಗುಂಪು ಇದ್ದೇ ಇರ್ತವೆ. ಎಲ್ಲೆಲ್ಲ ಅದು ಇಲ್ಲಿ ಇರ್ಬೋದು, ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಜಿಲ್ಲೆ ಇರ್ಬೋದು. ಜಿಲ್ಲಾ ಮಟ್ಟದಲ್ಲಿ 2 ಗುಂಪು ಇದ್ದೇ ಇರ್ತಾವೆ. ಇಲ್ಲದಿದ್ದರೂ ಕ್ರಿಯೇಟು ಮಾಡೇ ಇರ್ತಾರೆ. ಆ ಕ್ರಿಯೇಟ್ ಮಾಡಿದಂಥ ಜನ ತಮಗೆ ಸರಿ ಅನ್ನಿಸಿದ ಗುಂಪಿನ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಆ ಗುಂಪು ನಮ್ಗೆ ಚಲೋ ಮಾಡ್ತಾರೆ ಅಂದರೆ ಆ ಲೀಡ್ರಿಗೆ ಗುಂಪು ನಮಗೆ ಸ್ಪಂದಿಸ್ತತಿ, ನಮ್ಮ ಕೆಲಸ ಮಾಡಿಕೊಡ್ತೈತೆ ಅನ್ನೋ ಭರವಸೆ, ನಂಬಿಕೆ ಅವ್ರಿಗೆ ಅವ್ರ ಜೊತೆ ಸಂಪರ್ಕ ಮಾಡ್ತಾರೆ. ಅವ್ರು ಏನು ಮಾಡಿಲ್ಲ ಅಂದರೆ ಎದುರುಗಡೆ ಇದ್ದವ್ರ ಕಡೆ ಮಾಡ್ತಾರೆ. ಬಟ್ ಸಾಮಾನ್ಯ ಜನ ಏನೈತೈತಿ, ತಾವು ಗುರುತಿಸಿಕೊಂಡಂಥ ಅವ್ರ ಜೊತೆ ಅವ್ರಿಗೆ ಬೆಂಬಲ ನೀಡತಕ್ಕಂಥ ಈ ಗುಂಪು ಏನೈತಿ, ಎದುರುಗಡೆ ವಿರೋಧಿ ಗುಂಪಿನ ಜೊತೆ ಹೊಂದಾಣಿಕೆ ಮಾಡ್ಕೋದನ್ನು ಆ ಜನ ಪಬ್ಲಿಕ್ಕು ಸಹಿಸ್ಕೊಳ್ಳೋಂಗಿಲ್ಲ. ನಿಮ್ಮ ಅಧಿಕಾರ ಸಲುವಾಗಿ ನೀವು ಹೊಂದಾಣಿಕೆ ಮಾಡಿ ನಮ್ಮನ್ನು ಕೆಟ್ಟ ಮಾಡೋಕ್ಕೆ ಹೋಗ್ಬೇಡ್ರಿ, ನಮ್ಮನ್ನು ರೂಟ್ ಲೆವೆಲ್ಲಿ ವೈರಿಗಳನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಬಡದಾಡ್ಸೋಕೆ ಹಚ್ಚಬೇಡ್ರಿ ಅನ್ನೋ ಅಭಿಷ್ಟ ಆ ಸಾಮಾನ್ಯ ಜನರದ್ದು, ಮತದಾರದ್ದು ಅಂತ ಹೇಳುವಂಥದ್ದು ಸ್ನೇಹಿತರೆ. ಹೀಗಾಗಿ ಏನಾಗ್ತದೆ, ಕೆಲವೊಮ್ಮೆ ಏನಾಗ್ತದೆ, ಅಧಿಕಾರ ಸಮಯ ಇಬ್ಬರು ಹೊಂದಾಣಿಕೆ ಮಾಡ್ಕೊಳಕ್ಕೆ ಮುಂದೆ ಆದಂದ್ರೆ ಜನ ತಟಸ್ಥಾಗಿ ಬಿಡ್ತಾರೆ. ಯಾರು ಇಬ್ಬರು ಅವರಪ್ಪ, ಯಾರು ಇವ್ರು ಹೆಚ್ಚಲ್ಲ, ಅವ್ರು ಕಮ್ಮಿ ಅಲ್ಲ, ಇವ್ರನ್ನ ಸಪೋರ್ಟ್ ಮಾಡುತ್ತೋ, ಅವರು ವಿರೋಧಿಸಿ ಇವ್ರನ್ನ ಸಪೋರ್ಟ್ ಮಾಡ್ರೆ, ಇವರು ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ನಮ್ಮ ಗತಿ ಏನು ಅಂಥೇಳಿ ಜನ ತಟಸ್ಥಾಗ ಆಗಲಿಕ್ಕೆ ಬಯಸ್ತಾರೋ. ಸಂದರ್ಭ ಬಂದಾಗ ತಮ್ಮ ಬೆಂಬಲ ಯಾರಿಗೂ ಕೊಟ್ಟ ಶೇಡ್ ತೀರಿಸ್ಕೊಳ್ಳೋಕ್ಕೂ ಅವರು ರೆಡಿ ಆಗಿಬಿಡ್ತಾರೋ ಅಂತ ಹೇಳುವಂಥದ್ದು ಸ್ನೇಹಿತರೆ. ಹೀಗಾಗಿ ಈ ಬೆಳಗಾವಿ ಜಿಲ್ಲೆ ಮಟ್ಟದಲ್ಲಿ ನಡೆದಂಥ ಈ ಘಟನಾವಳಿಗಳು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಸಮಾಜದ ಜಿಲ್ಲೆಯ ದೊಡ್ಡ ಲೀಡರ್, ಅದರಲ್ಲೂ ಕಿತ್ತೂರು ಕರ್ನಾಟಕ ಭಾಗದ ದೊಡ್ಡ ಲೀಡರ್ ಆಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ಆ ಮಟ್ಟದ ಲೀಡರಿಕೆಯನ್ನು ಕಳೆದುಕೊಂಡಿದ್ದಾರೆ ಎನ್ನುವ ಸಂಶಯ ಈಗ ಬರ್ತಾ ಇರುವಂಥದ್ದು ಸ್ನೇಹಿತರೆ. ಯಾಕಂದರೆ ಪಂಚಮಸಾಲಿ ಸಮುದಾಯದ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರು ಎಲ್ಲೂ ಹೋಗಿದ್ದನ್ನು ನಾವು ಕಂಡಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಯಾಕಂದರೆ ಅವರ ಗೃಹ ಕಚೇರಿಯಲ್ಲಿ ಅವರ ಕ್ಷೇತ್ರದ ಜನರನ್ನು ಬಿಟ್ಟ ಜಿಲ್ಲೆಗೆ ಬೇರೆ ಯಾವ ಜನರು ಕೂಡ ಅಲ್ಲಿ ಕಾಣ್ತಾನೇ ಇಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಮೊದಲಾಗಿದ್ದರೆ ಜನ ಗಿಜಿ ಗುಡ್ತಿದ್ದು, ಭಾಳ ರಶ್ ಆಗ್ತಿತ್ತು. ಅವ್ರ ಗೃಹ ಕಚೇರಿ ಸುತ್ತ ಆಫೀಸಲ್ಲಿ ತುಂಬ ಮಂದಿ ಭಾಳ ಬರ್ತಿತ್ತು, ಜನ ಭಾಳ ಸಾಕಷ್ಟು ಜನ ಸೇರ್ತಿದ್ರು. ಬಟ್ ಈಗ ಅಲ್ಲಿ ಜನ ಸೇರೋದನ್ನು ನಾವು ಕಾಣ್ತಾ ಇಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಸನ್ನಿವೇಶದಲ್ಲಿ ರಾಜಕೀಯವಾಗಿ ಜಾರಕಿಹೊಳಿ ವಿರೋಧಿ ಎಂದೇ ಗುರುತಿಸಿಕೊಂಡಂಥ ಲಕ್ಷ್ಮಣ್ ಸವದಿ ಅವರೀಗ ಮಂತ್ರಿಯಾಗಿದ್ದಾರೆ. ಹಾಗೆ ಜಿಲ್ಲೆಗೆ ಸಂಬಂಧಪಟ್ಟ ಭಾಳ ಇಂಪಾರ್ಟೆಂಟ್ ಖಾತೆ ಆಗಿರ್ತಕ್ಕಂಥ ಸಹಕಾರಿ ಇಲಾಖೆಯ ಸಚಿವರು ಆಗಿದ್ದಾರೆ. ಅವರು ಜಾರಕಿಹೊಳಿ ಜೊತೆ ಹೊಂದಾಣಿಕೆ ಮಾಡಿಕೊಂಡೇ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಮಾಜಿ ಸಚಿವೆಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ರಾಜಕೀಯವಾಗಿ ಅವರಿಗೆ ಸಾಥ್ ನೀಡ್ತಾರಾ ಅಥವಾ ಇಲ್ಲ ಅನ್ನೋದೇ ಈಗ ನಮ್ಮ ಮುಂದಿರತಕ್ಕಂಥ $1 ಮಿಲಿಯನ್ ಪ್ರಶ್ನೆ ಅಂತ ಹೇಳುವಂಥದ್ದು ಸ್ನೇಹಿತರೆ. ವಿಶೇಷವಾಗಿ ಜಾರಕಿಹೊಳಿ ಕುಟುಂಬದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳ ಅವರ ರಾಜಕೀಯ ಮುಂದಿನ ಭವಿಷ್ಯ ಎಷ್ಟೊಂದು ಉಜ್ವಲವಾಗಿರ್ತೈತಿ ಅನ್ನೋದಕ್ಕೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ಅಥವಾ ಹಿಂದಕ್ಕೆ ಹೊಳ್ಳಿ ನೋಡಿದ್ರೆ ಒಮ್ಮೆ ಗೊತ್ತಾಕತಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.